ನೋಡಿ, ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಬಹಳ ಜೋರಾಗಿ ತೆರೆಮರೆಯಲ್ಲಿ ನಡೀತಾ ಇದೆ. ಅದರಲ್ಲೂ ಕೂಡ ಸಚಿವಾಕಾಂಕ್ಷಿಗಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಹೈಕಮಾಂಡ್ ಹಾಗೆ ಸಿಎಂಗೆ ದುಂಬಾಲ್ ಬಿದ್ದಿದ್ದಾರೆ. ಅದರಲ್ಲೂ ಕೂಡ ಈಗ ಒಂದೇ ಒಂದು ಸಚಿವ ಸ್ಥಾನಕ್ಕೆ 4 ಜನರು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಯಾರ್ಯಾರು, ಏನ್ ಕತೆ, ಈ ಸ್ಟೋರಿ ನೋಡಿ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಖಾತೆ ಖ್ಯಾತೆ. ಮುಸ್ಲಿಮರಿಗೆ 2 ಸಚಿವ ಸ್ಥಾನ ಸಿಗುವ ಸಾಧ್ಯತೆ. ಮುಸ್ಲಿಂ ಶಾಸಕರ ನಡುವೆ ನಡೆದ ತೀವ್ರ ಪೈಪೋಟಿ. ಮೊದಲ ಹಂತದಲ್ಲಿ ಸಿಎಂ ಜೊತೆಗೆ 13 ಸಚಿವರ ಪದಗ್ರಹಣ ಆಗಿದೆ. ಈಗಾಗಲೇ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ವಿಧಾನ ಪರಿಷತ್ ಚುನಾವಣೆ ಕಾರಣ ಸಚಿವ ಸಂಪುಟ ವಿಸ್ತರಣೆ ವಿಳಂಬವಾಗುತ್ತಿದೆ. ಹೀಗಾಗಿ ಸಚಿವಾಕಾಂಕ್ಷಿಗಳು ಮಾತ್ರ ನಾಯಕರ ಮನೆಗೆ ಎಡತಾಕುತ್ತಿದ್ದಾರೆ. ಇದರ ನಡುವೆ ಕೆಲ ಸಮುದಾಯದ ಬೇಡಿಕೆಗಳು ಹೆಚ್ಚಾಗುತ್ತಿವೆ. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಆಧಾರದಲ್ಲಿ 2 ಸಚಿವ ಸ್ಥಾನಗಳು ಮುಸ್ಲಿಂ ಸಮುದಾಯಕ್ಕೆ ಸಿಗಲಿವೆ. ಈ ಪೈಕಿ ದಕ್ಷಿಣ ಕರ್ನಾಟಕ ಕೋಟಾಗೆ ನಡೆಸಿರುವ ತೀವ್ರ ಪೈಪೋಟಿ ನಡೆದಿದೆ. ಮಾಜಿ ಸಚಿವರಾದ ಜಮೀರ್ ಅಹಮದ್ ಖಾನ್, ತನ್ವೀರ್ ಸೇಠ್, ಹಿರಿಯ ಶಾಸಕರಾದ ಹ್ಯಾರಿಸ್, ರಿಜ್ವಾನ್ ಅರ್ಷದ್ ನಡುವೆ ತೀವ್ರ ಪೈಪೋಟಿ ನಡೆದಿದೆ. ಶತಾಯಗತಾಯವಾಗಿ ಸಚಿವ ಸ್ಥಾನ ಪಡೆಯಲೇಬೇಕು ಅಂತ ಹಠವನ್ನ 4 ಶಾಸಕರು ಹೊಂದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಮೂಲಕ ಎನ್ಎ ಹ್ಯಾರಿಸ್ ಲಾಬಿ ನಡೆಸುತ್ತಿದ್ದಾರೆ. ಅತ್ತ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ರಿಜ್ವಾನ್ ಅರ್ಷದ್ ಸಚಿವ ಸ್ಥಾನಕ್ಕೆ ಮನವಿ ಮಾಡಿದ್ದಾರೆ. ಇತ್ತ ಅರ್ಹತೆ ನೋಡಿ ಸಚಿವ ಸ್ಥಾನ ನೀಡಿ ಅಂತ ತನ್ವೀರ್ ಸೇಠ್ ಒತ್ತಾಯ ಮಾಡಿದ್ದಾರೆ. ವರಿಷ್ಠರಿಗೆ ಈಗಾಗಲೇ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ. ರಾಜ್ಯದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಕನಿಷ್ಠ 3 ರಿಂದ 4 ಸ್ಥಾನಗಳು ಮುಸ್ಲಿಂ ಸಮುದಾಯಕ್ಕೆ ನೀಡುತ್ತಾ ಬಂದಿರುವಂತದ್ದು ಇದು ವಾಡಿಕೆ. 2023ರಿಂದ ಈವರೆಗೂ ಸಭಾಧ್ಯಕ್ಷರ ಸ್ಥಾನ ಕೊಟ್ಟಂತಹ ಕಾರಣದಿಂದ ಕೇವಲ 2 ಸಚಿವರನ್ನ ಕೊಟ್ಟಿದ್ರು. ನಾವು ಮನವಿ ಮಾಡ್ಕೊತಾ ಇರುವಂತದ್ದು ನಮ್ಮ ಸ್ಥಾನಗಳಲ್ಲಿ ಇನ್ನೊಂದಷ್ಟು ಜಾಸ್ತಿ ಮಾಡಿಕೊಡಿ, ಸೇವೆ ಮಾಡುವಂತ ಅವಕಾಶ ಮಾಡಿಕೊಡಿ. ಅದೊಂದು ಬಿಟ್ರೆ ಯಾರಿಗೆ ಮಾಡ್ತಾರೆ ಅದು ವರಿಷ್ಠರಿಗೆ ಬಿಟ್ಟಂತದ್ದು. ತಾವು ಕೂಡ ಆಕಾಂಕ್ಷಿ ಆಗಿದ್ರಲ್ಲ. ಆಕಾಂಕ್ಷಿಗಳು ಎಲ್ಲರೂ ಆಯ್ಕೆಯಾಗಿ ಬಂದಿರೋರು ಎಲ್ಲರೂ ಅರ್ಹರೇ. ಆಡಳಿತ ಪಕ್ಷದಲ್ಲಿರೋರು ಆಸೆ ಅನ್ನೋದು ಎಲ್ಲರಿಗೂ ಇದೆ. ಸಚಿವ ಸ್ಥಾನಕ್ಕೆ ದುಂಬಾಲು ಬಿದ್ದ ಜಮೀರ್ ಅಹಮದ್. ಸಾಲು ನಾಯಕರನ್ನ ಭೇಟಿಯಾಗಿ ಚರ್ಚೆ. ಇನ್ನು ಹೈಕಮಾಂಡ್ ಸೇರಿದಂತೆ ರಾಜ್ಯದ ನಾಯಕರ ಮನೆಯನ್ನ ಜಮೀರ್ ಅಹಮದ್ ಅಲೆಯುತ್ತಿದ್ದಾರೆ. ಸಚಿವ ಸ್ಥಾನಕ್ಕಾಗಿ 2 ಬಾರಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಇದೀಗ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಜಮೀರ್ ಚರ್ಚೆ ನಡೆಸಿದ್ದಾರೆ. ಮತ್ತೊಂದೆಡೆ ಈ ಬಾರಿ ಎಸ್ಟಿ ಸಮುದಾಯಕ್ಕೆ ಸಚಿವ ಸ್ಥಾನ ನೀಡಲು ವಿಳಂಬವಾಗಬಾರದು ಎನ್ನುವಂತ ಬೇಡಿಕೆ ಬಂದಿದೆ. ಎಸ್ಟಿ ಸಮುದಾಯದಿಂದ ಯಾರಿಗೆ ನೀಡಿದ್ರೂ ಅಭ್ಯಂತರವಿಲ್ಲ. ಆದರೆ ಎಸ್ಟಿ ಸಮುದಾಯಕ್ಕೆ ಬಾಕಿ ಸಚಿವ ಸ್ಥಾನ ನೀಡಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಒತ್ತಾಯಿಸಿದ್ದಾರೆ. ಅಷ್ಟೇ ಅದೇ ಅಂದ್ರೆ 2 ಅಂದ್ರೆ ಇನ್ನೂ 2 ಮೊದಲೇ 3 ಇತ್ತು, ಅದೇ 2 ಫಿಲ್ ಪಡತ್ತಾ ಹೇಳ್ತೀವಿ. ನಮ್ದೇನು ಹೆಚ್ಚುವರಿ ಇಲ್ಲ, ಎಷ್ಟಿದ್ವಿ ಅಷ್ಟು ಕೊಡ್ಲಿಕ್ಕೆ ಅಷ್ಟೇ ನಮ್ ರಿಕ್ವೆಸ್ಟ್. ಹೆಚ್ಚುವರಿ ಯಾವ್ದು ಡಿಮಾಂಡ್ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಆಯಾ ಸಮುದಾಯದ ನಾಯಕರು ಬೇಡಿಕೆ ಇಟ್ಟಿದ್ದಾರೆ. ಹೀಗಾಗಿ ಸಚಿವಾಕಾಂಕ್ಷಿಗಳ ನಡುವೆ ಸಮುದಾಯವಾರು ಬೇಡಿಕೆ ಈಡೇರಿಸಬೇಕಾದ ಅನಿವಾರ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.